ವೆಲ್ಕಮ್ ಟು NS ಡ್ರೀಮ್. ಎಲ್ಲ ರೀತಿಯ ವಿಡಿಯೋಗಳು ಒಂದೇ ಸ್ಥಳದಲ್ಲಿ ನಿಮಗಾಗಿ. ನಮಸ್ಕಾರ ಸ್ನೇಹಿತರೆ. ಮಳೆ ಬರುವ ಮುನ್ನ ಆಕಾಶದಲ್ಲಿ ಗುಡುಗು ಮತ್ತು ಸಿಡಿಲು ಕಾಣಿಸುವುದನ್ನು ನಾವು ಎಲ್ಲರೂ ನೋಡಿದ್ದೇವೆ. ಇದು ಏಕೆ ಆಗುತ್ತದೆ ಎಂದಾದರೂ ಯೋಚಿಸಿದ್ದೀರಾ? ಇಂದು ಈ ವಿಡಿಯೋದಲ್ಲಿ ಗುಡುಗು, ಸಿಡಿಲು ಮತ್ತು ಮಳೆಯ ನಡುವಿನ ಅದ್ಭುತ ಸಂಬಂಧವನ್ನು ತಿಳಿದುಕೊಳ್ಳೋಣ. ಭೂಮಿಯ ಮೇಲಿರುವ ನೀರು ಸೂರ್ಯನ ಬಿಸಿಯಿಂದ ಆವಿಯಾಗಿ ಮೇಲಕ್ಕೆ ಏರುತ್ತದೆ. ಮೇಲಿನ ವಾತಾವರಣದಲ್ಲಿ ಅದು ತಣ್ಣಗಾಗಿ ಸಣ್ಣ ನೀರಿನ ಹನಿಗಳಾಗಿ ಸೇರಿ ಮೋಡಗಳನ್ನು ರಚಿಸುತ್ತದೆ. ಕೆಲವೊಮ್ಮೆ ಈ ಮೋಡಗಳು ತುಂಬಾ ದೊಡ್ಡದಾಗುತ್ತವೆ ಮತ್ತು ಮಳೆ ಮೋಡಗಳಾಗಿ ರೂಪುಗೊಳ್ಳುತ್ತವೆ. ಮಳೆ ಮೋಡಗಳೊಳಗೆ ನೀರಿನ ಹನಿಗಳು, ಹಿಮದ ಕಣಗಳು ಮತ್ತು ಗಾಳಿಯ ವೇಗ ಹೆಚ್ಚಿರುತ್ತದೆ. ಇವು ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತಾ ವಿದ್ಯುತ್ ಚಾರ್ಜ್ ಉಂಟುಮಾಡುತ್ತವೆ. ಮೋಡದ ಒಂದು ಭಾಗ ಧನಾತ್ಮಕ ಚಾರ್ಜ್ ಮತ್ತು ಇನ್ನೊಂದು ಭಾಗ ಋಣಾತ್ಮಕ ಚಾರ್ಜ್ ಹೊಂದಿರಲು. ಚಾರ್ಜ್ ತುಂಬಾ ಹೆಚ್ಚಾದಾಗ ಅದು ತಕ್ಷಣ ಹೊರಬರುತ್ತದೆ. ಈ ವೇಗವಾದ ವಿದ್ಯುತ್ ಹೊರಸೂಸುವಿಕೆಯನ್ನು ನಾವು ಸಿಡಿಲು ಎಂದು ಕರೆಯುತ್ತೇವೆ. ಮೋಡದಿಂದ ಮೋಡಕ್ಕೆ, ಕೆಲವೊಮ್ಮೆ ಮೋಡದಿಂದ ನೆಲಕ್ಕೆ ಸಿಡಿಲು ಬೀಳುತ್ತದೆ. ಸಿಡಿಲು ಉಂಟಾದಾಗ ಅದರ ಸುತ್ತಲಿನ ಗಾಳಿ ತುಂಬಾ ಬಿಸಿಯಾಗುತ್ತದೆ. ಬಿಸಿ ಗಾಳಿ ತಕ್ಷಣ ವಿಸ್ತರಿಸಿ ಒತ್ತಡದ ಅಲೆಗಳನ್ನು ಸೃಷ್ಟಿಸುತ್ತದೆ. ಆ ಅಲೆಗಳ ಶಬ್ದವೇ ಗುಡುಗು. ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ಬಹಳ ಹೆಚ್ಚು. ಆದ್ದರಿಂದ ಸಿಡಿಲು ಮೊದಲು ಕಾಣುತ್ತದೆ, ನಂತರ ಅದರ ಶಬ್ದವಾದ ಗುಡುಗು ಕೇಳಿಸುತ್ತದೆ. During thunder and lightning, do not stand in open spaces. Do not seek shelter under a tree. ವಿದ್ಯುತ್ ಸಾಧನಗಳನ್ನಷ್ಟು ಸಾಧ್ಯವಾದಷ್ಟು ದೂರವಿಡಿ ಮತ್ತು ಸುರಕ್ಷಿತ ಸ್ಥಳದಲ್ಲಿ ಇರಿರಿ. ಹೀಗಾಗಿ ಮಳೆ ಬರುವ ಮುನ್ನ ಗುಡುಗು ಮತ್ತು ಸಿಡಿಲು ಕಾಣಿಸಿಕೊಳ್ಳೋದು ಪ್ರಕೃತಿಯ ಅದ್ಭುತ ವಿಜ್ಞಾನ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು. ಪ್ರತಿ ಕನಸಿಗೂ ಒಂದು ಆರಂಭ ಇರುತ್ತದೆ.